Morning students. Today we are going to discuss about the relationship between human capital and economic growth ಅಂತ. Human capital and economic growth ಅಂದರೆ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ಸಂಬಂಧವನ್ನು ತಿಳಿಸಿ ಅಂತ ಹೇಳಿ. ಏನು ವಾಟ್ ಯು ಮೀನ್ ಬೈ ಹ್ಯೂಮನ್ ಕ್ಯಾಪಿಟಲ್, ವಾಟ್ ಯು ಮೀನ್ ಬೈ ಎಕನಾಮಿಕ್ ಗ್ರೋತ್ ತಿಳ್ಕೊಬೇಕು. ಏನು ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹ್ಯೂಮನ್ ಕ್ಯಾಪಿಟಲ್ ರೆಫರ್ಸ್ ಟು ಸ್ಕಿಲ್, ಎಜುಕೇಶನ್, ಟ್ರೈನಿಂಗ್, ಎಕ್ಸ್ಪೀರಿಯನ್ಸ್ possessed by on individual. ಇದು ಹ್ಯೂಮನ್ ಕ್ಯಾಪಿಟಲ್ ಅಂತ ಅಂದರೆ ಬುದ್ಧಿಶಕ್ತಿ, ಶಿಕ್ಷಣ, ತರಬೇತಿ, ಅನುಭವವನ್ನು ಪಡೆದಿರತಕ್ಕಂಥ ಒಂದು ಜನರನ್ನ ಮಾನವ ಬಂಡವಾಳ ಅಂತ ಕರೀತೀವಿ. ಎಕನಾಮಿಕ್ ಗ್ರೋತ್ ಅಂದ್ರೆ ಏನು? ದಿ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದ ಪರ್ ಕ್ಯಾಪಿಟಾ ಇನ್ಕಮ್ ಅಂಡ್ ನ್ಯಾಷನಲ್ ಇನ್ಕಮ್ for a long period of time is called economic growth. Economic growth refers to increasing the nation's per capita income and national income over a long period of time. ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ ದೀರ್ಘಕಾಲದವರೆಗೆ ಹೆಚ್ಚಾಗುತ್ತಿರುವುದನ್ನು ಏನು ಕರಿತೀವಿ ಅಂದರೆ ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಏನು ಕರಿತೀವಿ? GNP ಇವೆಲ್ಲ ಹೆಚ್ಚಾಗದೇ ಇರಬೇಕು. ಆ ಪರಿಸ್ಥಿತಿಯನ್ನು ಏನು ಕರಿತೀವಿ ಅಂದ್ರೆ ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಇವಾಗ ನಮ್ಗೆ ಗೊತ್ತಿದೆ ಏನು ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು, ಎಕನಾಮಿಕ್ ಗ್ರೋತ್ ಅಂದ್ರೆ ಏನು. ವಾಟ್ ಇಸ್ ದ ರಿಲೇಷನ್? ಮಾನವ ಬಂಡವಾಳ ಹೆಚ್ಚಾದಂತೆಲ್ಲ ಎಕನಾಮಿಕ್ ಗ್ರೋತ್ ಏನಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಏನು? ದೇಶದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರುವವರ ಸಂಖ್ಯೆ ಹೆಚ್ಚಾದಾಗ, ದೇಶದಲ್ಲಿ ಬುದ್ಧಿವಂತರ ಸಂಖ್ಯೆ ಹೆಚ್ಚಾದಾಗ, ದೇಶದಲ್ಲಿ ಅನುಭವಿಗಳ ಸಂಖ್ಯೆ ಹೆಚ್ಚಾದಾಗ, ದೇಶದಲ್ಲಿ ತರಬೇತಿ ಪಡೆದಿರುವ ಸಂಖ್ಯೆ ಹೆಚ್ಚಾದಾಗ, ಇಫ್ ದಿ ನಂಬರ್ ಆಫ್ ಎಜುಕೇಟೆಡ್ ಪಾಪ್ಯುಲೇಷನ್ ಇನ್ಕ್ರೀಸಸ್, ಇಫ್ ದಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ಕ್ರೀಸಸ್, skilled persons increases, trained persons increases in a country, then what is the position of, what is the rate of economic growth in that country, This information you can know it with the explanation of relationship between human capital and economic growth. There is a positive relationship between human capital and economic growth. Positive relation means human capital increases, economic growth also increases. Human capital decreases, economic growth also decreases ಅಂತ. ಪಾಸಿಟಿವ್ ಅಂದ್ರೆ ಮಾನವ ಬಂಡವಾಳ ಹೆಚ್ಚಾದರೆ ಆರ್ಥಿಕ ಬೆಳವಣಿಗೆಯು ಹೆಚ್ಚಾಗುತ್ತದೆ, ಮಾನವ ಬಂಡವಾಳ ಕಡಿಮೆ ಆದರೆ ಆರ್ಥಿಕ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಏನು? ಇದು ಪಾಸಿಟಿವ್ ರಿಲೇಷನ್ ಕರೀತೀವಿ ಇದನ್ನ. ದಿ ಫಾಲೋವಿಂಗ್ ಪಾಯಿಂಟ್ಸ್ explains the relationship between human capital and economic growth. Point number 1, human capital increases the production. Human capital increases the production. ಮಾನವ ಬಂಡವಾಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. Yes, human capital definitely increases the production because skilled persons, educated, experienced, trained and healthy persons were regularly participate in productive activities and their efficiency of production is also increases. When they are regularly participate in productive activities, generally the total production of the country increases, so economic growth also increases. ಅಂದ್ರೆ ಮಾನವ ಬಂಡವಾಳ ಸಂಚಯನದಿಂದ ಉತ್ಪಾದನೆ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಹೌದು, ಉತ್ಪಾದನೆ ಹೇಗೆ ಹೆಚ್ಚಾಗುತ್ತದೆ? ಆರೋಗ್ಯವಂತರು, ವಿದ್ಯಾವಂತರು, ಬುದ್ಧಿವಂತರು, ಅನುಭವಿಗಳು ಹೆಚ್ಚಾದಂತೆಲ್ಲ ಅವರು ದೈನಂದಿನ ಅಂದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಉತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ಏನಾಗುತ್ತಂದ್ರೆ ದೇಶದ ಉತ್ಪಾದಕತೆ ಹೆಚ್ಚಾಗುತ್ತದೆ ಅಂತ. ನೆಕ್ಸ್ಟ್,
ಎರಡನೇದು ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಅಂಡ್ ಪ್ರೊಡಕ್ಟಿವಿಟಿ. ಎಫಿಷಿಯನ್ಸಿ ಮೀನ್ಸ್ ದಕ್ಷತೆ. ಎಫಿಷಿಯನ್ಸಿ ಮೀನ್ಸ್ ದಕ್ಷತೆ. ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದನಾ ಸಾಮರ್ಥ್ಯ. ಏನು ಎಫಿಷಿಯನ್ಸಿ? ನಾವು ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಫಸ್ಟ್ ಆ ಕೆಲಸವನ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ಆ ಕೆಲಸ ಹೊಸದಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಫಸ್ಟ್ ಟೈಮ್ ಮಾಡಿದಾಗ. ಅದನ್ನೇ ಕಂಟಿನ್ಯೂಸ್ ಆಗಿ ಒಂದು ವರ್ಷ 6 ತಿಂಗಳು ಮಾಡಿದಾಗ ಆ ಕೆಲಸ ನಮಗೆ ಫಾಸ್ಟ್ ಆಗಿ ಮಾಡ್ಬಿಡ್ತೀವಿ. ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆಫ್ ವಿ ಆಲ್ರೆಡಿ ಗಾಟ್ ದ ಎಕ್ಸ್ಪೀರಿಯನ್ಸ್ ಇನ್ ದಟ್ ಮಿಷನ್. ಸೊ ಅವರ್ ಎಫಿಷಿಯನ್ಸಿ ಇನ್ಕ್ರೀಸಸ್. ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದನಾ ಸಾಮರ್ಥ್ಯ. In the beginning, a person produces 100 pens in a day. When he gets the experience of 5 years, he is able to produce 500 pens a day. Because of this is called productivity. Why this kind of productivity capacity increases? Because of he get the experience, because of on the job training, because of good health, because of good education, because of good training, skill. So human capital definitely increases the efficiency and productivity. ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಕೂಡ ಹೆಚ್ಚಿಸುತ್ತದೆ. ಯಾವುದಂದ್ರೆ ಮಾನವ ಬಂಡವಾಳ. ನೆಕ್ಸ್ಟ್ ಚೇಂಜಸ್ ಇನ್ ಔಟ್ಲುಕ್. ಚೇಂಜಸ್ ಇನ್ ಔಟ್ಲುಕ್. ಔಟ್ಲುಕ್ ಅಂದ್ರೆ ನಾವು ಪ್ರಪಂಚವನ್ನ ನೋಡುವ ರೀತಿ ಕೂಡ ಬದಲಾವಣೆ ಆಗುತ್ತೆ. Changes in outlook are positive attitudes. When people are educated, skilled, experienced, well trained, then their thinking capacity is also very useful. They are always positively thinking. They are not negative thinkers. They take wise decisions. They quickly respond to the dynamic changes. So ಪಾಸಿಟಿವ್ ಔಟ್ಲುಕ್ ಅಂದ್ರೆ ಔಟ್ಲುಕ್ ಬದಲಾವಣೆ ಆಗ್ತದೆ. ಅವಾಗ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ. ಅದಕ್ಕೆ ನಮ್ಮ ನೆಗೆಟಿವ್ ಔಟ್ಲುಕ್ ಅಂದ್ರೆ ಗೊತ್ತಾ, ನಮ್ಮ ಕೈಲಿ ಏನಾಗಲ್ಲ, ನಾವು ಬದುಕಕ್ಕಾಗಲ್ಲ, ನಮಗೆ ಯೋಗ್ಯತೆ ಇಲ್ಲ, ನಾವು ಅಂತವ್ರು, ನಮಗೆ ಕೆಪಾಸಿಟಿ ಇಲ್ಲ ಅನ್ನೋದನ್ನ ನೆಗೆಟಿವ್ ಔಟ್ಲುಕ್. ಪಾಸಿಟಿವ್ ಔಟ್ಲುಕ್ ಅಂದ್ರೆ ಪ್ರತಿಯೊಂದನ್ನು ಧನಾತ್ಮಕವಾಗಿ ತೆಗೆದುಕೊಳ್ತಕ್ಕಂಥದ್ದು. ಯಾಕಂದ್ರೆ ದೇ ಆರ್ ಎಜುಕೇಟೆಡ್, ದೇ ಆರ್ ಎಕ್ಸ್ಪೀರಿಯನ್ಸ್ಡ್, they are skilled, so their outlook is also changes. Next, invention and innovation. Invention and innovation. Invention ಅಂದ್ರೆ ಸಂಶೋಧನೆ, innovation ಅಂದ್ರೆ ಆವಿಷ್ಕಾರ. Invention, when formation of human capital definitely promotes the invention. ಅಂದ್ರೆ ಏನು? ಮಾನವನ ಮೇಲೆ ಬಂಡವಾಳ ಹಾಕುವುದರಿಂದ ಖಂಡಿತವಾಗಿಯೂ ಸಂಶೋಧನೆಗೆ ಪ್ರೋತ್ಸಾಹ ನೀಡುತ್ತದೆ. ಸಂಶೋಧನೆಗೆ ಅಂದ್ರೆ ಒಬ್ಬ ವಿದ್ಯಾವಂತನು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. A well skilled, well educated person cannot be sit in his house. Definitely he can take any one risk, ಅಥವಾ he can take any one introduction regarding science, technology, business, management, whatever it may be. Educated person cannot be sit in the house without any work. Either he can do the physical work or he can do the mental work. By the way, he can innovate new attitudes or new method of management, new method of production, new method of cultivation, etc. ಅಂದ್ರೆ human capital ಅನ್ನ ನಾವು ಫಾರ್ಮೇಷನ್ ಮಾಡೋದ್ರಿಂದ ಏನಾಗುತ್ತದೆ? ಇನೋವೇಷನ್ ಆಗುತ್ತೆ, ಇನ್ವೆನ್ಷನ್ ಆಗುತ್ತೆ. ಮತ್ತು ಇನೋವೇಷನ್ ಅಂದ್ರೆ ಆವಿಷ್ಕಾರ. ಅಂದ್ರೆ ಬರೀ ಸಂಶೋಧನೆ ಮಾಡಿಟ್ಕೊಳ್ಳೋದಿಲ್ಲ ಅವರು, ಅದನ್ನೇನು ಮಾಡ್ತಾರೆ? ಆವಿಷ್ಕಾರವನ್ನು ಮಾಡಿಬಿಡ್ತಾರೆ. ಅಂದ್ರೆ ಪಬ್ಲಿಸಿಟಿ ಮಾಡ್ತಾರೆ. ಯಾವಾಗ ದೇಶದಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್ ಜಪಾನ್, ನಮ್ಮ ದೇಶ, ನಮ್ಮ ಕರ್ನಾಟಕ ಅಷ್ಟೇ ಇರೋದು ಜಪಾನ್ ಅಂತ, ಅದಕ್ಕಿಂತ ಚಿಕ್ಕಿದೆ. ಬಟ್ ಇಡೀ ಪ್ರಪಂಚಕ್ಕೆ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಗೂಡ್ಸ್ ಅನ್ನು ಸಪ್ಲೈ ಮಾಡ್ತಕ್ಕಂಥ ರಾಷ್ಟ್ರ. ಬಿಕಾಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಬಿಕಾಸ್ ಆಫ್ ದ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದ್ರೆ ಅವರು ಹೊಸ ಸಂಶೋಧನೆ ಮಾಡ್ತಾನೆ ಇರ್ತಾರೆ, ಆವಿಷ್ಕಾರವನ್ನು ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್, ಹೈಯರ್ ಎಕನಾಮಿಕ್ ಗ್ರೋತ್.
higher economic growth due to the human capital formation or due to increase in the number of persons who have skill, knowledge, education, experience, production increases, innovations and invention increases, curtail in the health expenditure. Due to all these reasons, government's unwanted expenditure decreases. So, economic growth increases. ಅಂದ್ರೆ ದೇಶದಲ್ಲಿ ಆರೋಗ್ಯವಂತರು, ವಿದ್ಯಾವಂತರು, ಬುದ್ಧಿವಂತರು ಹೆಚ್ಚಾಗುತ್ತಿರುವಾಗ ದೇಶದಲ್ಲಿ ಏನಾಗುತ್ತದೆ? ಉತ್ಪಾದನೆ ಹೆಚ್ಚಾಗುತ್ತದೆ. ಉತ್ಪಾದನೆ ಹೆಚ್ಚಾದಾಗ ಹೆಚ್ಚಿನ ಜನರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ. ಹೆಚ್ಚಿನ ಜನರಿಗೆ ಉದ್ಯೋಗ ಅವಕಾಶ ಸಿಕ್ಕಿದಾಗ ಅವರಿಗೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದಾಗ ದೇಶದ ಆರ್ಥಿಕ ಬೆಳವಣಿಗೆಯೂ ಕೂಡ ಹೆಚ್ಚಾಗುತ್ತದೆ. ಹೌದಲ್ವಾ? ಉತ್ಪಾದನೆ ಹೆಚ್ಚಿಸಬೇಕಾದ್ರೆ ಉದ್ಯೋಗ ಹೆಚ್ಚಿಸಬೇಕು. When production increases, it requires more employees. When the government recruits more employees, then people are getting the jobs. When people are getting the jobs, they will get the income. This will automatically boost the economic growth. Next, improve the quality of life. Improve the quality of life. Quality of life means skill, intelligent, efficiency, healthy, etc. Quality of life means efficiency, skill, educated, healthy ಅಂತ ಹೇಳ್ಬಿಟ್ಟು. ಅಂದ್ರೆ ಯೂಸ್ ಗುಡ್ ಫುಡ್, ಗುಡ್ ಕ್ಲಾತ್, ಗುಡ್ ಎನ್ವಿರಾನ್ಮೆಂಟ್ and cultivate good attitudes. This is called quality of life. ಅಂದ್ರೆ ಒಳ್ಳೆಯ ಬಟ್ಟೆಯನ್ನು ಧರಿಸುವುದು, ಒಳ್ಳೆಯ ಆಹಾರವನ್ನು ಸೇವಿಸುವುದು, ಒಳ್ಳೆಯ ವಾತಾವರಣದಲ್ಲಿ ಬದುಕುವುದು, ಒಳ್ಳೆಯ ರೀತಿಯಲ್ಲಿ ಬದುಕತಕ್ಕಂಥದ್ದು, ಮತ್ತೆ ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತಿಕೆಯಿಂದ, ಕೌಶಲ್ಯದಿಂದ ಮತ್ತು ಆರೋಗ್ಯದಿಂದ ಬದುಕುವುದನ್ನು ಏನು ಕರಿತೀವಿ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಇವೆಲ್ಲ ಬರುವುದು ಯಾರಿಗೆ? ಇವೆಲ್ಲ ಏನು? ಇಂಟೆಲಿಜೆಂಟು, ಎಫಿಷಿಯನ್ಸಿ, ಸ್ಕಿಲ್ಲು, ಹೆಲ್ತು, ಗುಡ್ ಹೆಲ್ತ್ ಮೇಂಟೆನೆನ್ಸು, ಇವೆಲ್ಲ ಯಾರು ಮಾಡ್ತಾರೆ? ಹ್ಯೂಮನ್ ಕ್ಯಾಪಿಟಲ್ ಮಾಡ್ತಾರೆ. ನಾಟ್ ಅದರ್ ಪರ್ಸನ್ಸ್ ಆರ್ ನಾಟ್ ಮೇಂಟೈನಿಂಗ್ ಸಚ್ ಮ್ಯಾಟರ್ಸ್. ಓನ್ಲಿ ಹ್ಯೂಮನ್ ಕ್ಯಾಪಿಟಲ್. ಹ್ಯೂಮನ್ ಕ್ಯಾಪಿಟಲ್ ಮೀನ್ಸ್ ಪ್ರೊಡಕ್ಟಿವ್ ಪಾಪ್ಯುಲೇಷನ್, ಕ್ವಾಲಿಟಿ ಪಾಪ್ಯುಲೇಷನ್, ಇವ್ರು ಮಾತ್ರ. ವೆನ್ ಗವರ್ನಮೆಂಟ್ ಅಂಡರ್ಟೇಕ್ ಮೋರ್ ಅಂಡ್ ಮೋರ್ quantity of human capital formation, definitely it will increase the quality of life of the people. ಜನರ ಜೀವನ ಗುಣಮಟ್ಟ ಇಮ್ಮಡಿಗೊಳಿಸುತ್ತದೆ. ಯಾವುದಂದ್ರೆ human capital formation. Next, increases the life expectancy. Increases the life expectancy. Life expectancy ಅಂದ್ರೆ ಜೀವನ ನಿರೀಕ್ಷೆ. The number of years for which people of the country are expected to live at the time of their birth ಅಂತ. Life expectancy is the number of years for which people of the country are expected to live at the time of their birth. That is called life expectancy. ಅಂದ್ರೆ ಒಂದು ದೇಶದ ಜನರು ತಾವು ಹುಟ್ಟುವಾಗ ಇಷ್ಟು ವರ್ಷಗಳ ಕಾಲ ಬದುಕುತ್ತಾರೆ ಎಂಬುದನ್ನ ನಿರೀಕ್ಷಿಸುವುದನ್ನು ಏನು ಕರಿತೀವಿ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಅದನ್ನು ಯಾವುದರ ಮೇಲೆ ನಾವು ಆಧಾರ ಮಾಡ್ತೀವಿ ಅಂದ್ರೆ based on their health condition, based on their quality of life condition, based on their education, based on their skill, knowledge, experience, etc. ಇವೆಲ್ಲ ಹೊಂದಿರತಕ್ಕಂಥವರು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಚೆನ್ನಾಗೇ ಇರ್ತದೆ. ಹೌದು, ಒಬ್ಬ ಕ್ವಾಲಿಟಿಯಾಗಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಪರ್ಸನ್, ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ವೆನ್ he is not addicting any bad activities, his life expectancy is more comparatively other persons, because he know what is good, what is bad, what food is good, what food is bad, what environment is good, what environment is bad, what activities are good or what activities are bad. He know very well. So his life expectancy is also high compared to other illiterates or non-human capital. So human capital definitely increases the economic growth. Definitely increases the economic growth. ಅಂದ್ರೆ ಯಾವ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ,
ಒಂದು ದೇಶದಲ್ಲಿ ನೈಸರ್ಗಿಕ ಸಂಪತ್ತು, ಪ್ರಾಕೃತಿಕ ಸಂಪತ್ತು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಏನು ವಿಮಾನ ನಿಲ್ದಾಣಗಳು ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಇವೆಲ್ಲ ಅಂದ್ರೆ ದೇಶದ ಸಂಪತ್ತು. ನಿಜವಾದಂತಹ ಮಾನವ ಸಂಪತ್ತೇ ದೇಶದ ಸಂಪತ್ತು ಅಂತ ಹೇಳಿದ್ದಾರೆ. ಯಾಕಂದ್ರೆ ಎ ಕ್ವಾಲಿಟಿ ಹ್ಯೂಮನ್, ವಿಚ್ ಕಂಟ್ರಿ ಇಸ್ ಹ್ಯಾವಿಂಗ್ ದ ಕ್ವಾಲಿಟಿ ಹ್ಯೂಮನ್ ಪಾಪ್ಯುಲೇಷನ್, ಡೆಫಿನೆಟ್ಲಿ ಇಟ್ ಇಸ್ ಎ ರಿಚ್ ಕಂಟ್ರಿ, ನಾಟ್ ಎ ರಿಸೋರ್ಸ್, ನಾಟ್ ಎ ನ್ಯಾಚುರಲ್ ರಿಸೋರ್ಸ್, ನಾಟ್ ಎ ಫಿಸಿಕಲ್ ರಿಸೋರ್ಸ್, ನಾಟ್ ಎವರ್ ಇಟ್ ಮೇ ಬಿ. ಓನ್ಲಿ ಎ ಕ್ವಾಲಿಟಿ ಪಾಪ್ಯುಲೇಷನ್ ಈಸ್ ದ ರಿಯಲ್ ವೆಲ್ತ್ ಆಫ್ ದ ನೇಷನ್. ಅಂತಂದ್ರೆ ಯಾವ ದೇಶದಲ್ಲಿ ಗುಣಮಟ್ಟದ ಜನಸಂಖ್ಯೆ ಇರ್ತದೆ ಆ ದೇಶ ನಿಜವಾದ ಶ್ರೀಮಂತ ರಾಷ್ಟ್ರ. ಗುಣಮಟ್ಟದ್ದು ಅಂದ್ರೆ ವೈಸ್ ಡಿಸಿಷನ್ ತಗೋತಕ್ಕಂಥವ್ರು, ಬೇವರ್ಸ್ಗಳಲ್ಲ. ವೈಸ್ ಡಿಸಿಷನ್ ಅಂದ್ರೆ ಬುದ್ಧಿವಂತಿಕೆ ಅಂತ ತೀರ್ಮಾನ ತೆಗೆದುಕೊಳ್ತಕ್ಕಂಥವ್ರು, ಆ ದೇಶ ಡೆಫಿನೆಟ್ ಆಗಿ ಬಹುಬೇಗ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಸೊ ಇಟ್ ಈಸ್ ಕಾಲ್ಡ್ ದೇರ್ ಇಸ್ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಕ್ಯಾಪಿಟಲ್ ಅಂಡ್ ಎಕನಾಮಿಕ್ ಗ್ರೋತ್.